ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಸಮಸ್ತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಫೇಸ್ಬುಕ್ ಲೈವ್ ಬರ್ತಕ್ಕಂಥ ಉದ್ದೇಶವನ್ನು ತಮ್ಮ ಮುಂದೆ ಹಲವಾರು ವಿಚಾರಗಳನ್ನು ಹಂಚ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಫೇಸ್ಬುಕ್ ಲೈವನ್ನು ಬಂದಿದ್ದೇನೆ. ನಿನ್ನೆ ಕಲಬುರಗಿ ಪತ್ರಿಕಾ ಭವನದಲ್ಲಿ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನೆ. ಕಲಬುರಗಿಯ ಜಿಲ್ಲೆಯ ರೈತರ ಬದುಕನ್ನು ಹಸನಾಗಬೇಕಾದಂಥ ನೀರಾವರಿ ಯೋಜನೆಗಳ ಒಂದಿಷ್ಟು ಪರಿಸ್ಥಿತಿಗಳ ಬಗ್ಗೆ ಜಿಲ್ಲೆಯ ಜನತೆ ಮುಂದೆ ಮತ್ತು ಸರ್ಕಾರದ ಮುಂದೆ ಈ ವಿಚಾರವನ್ನು ಎಲ್ಲರಿಗೂ ತಿಳಿಪಡಿಸಬೇಕನ್ನುವಂಥ ಉದ್ದೇಶಕ್ಕಾಗಿ ನನಗೆ ಗೊತ್ತಿರತಕ್ಕಂಥ ಕೆಲವು ಮಾಹಿತಿಗಳನ್ನು ಇದ್ದ ಪರಿಸ್ಥಿತಿಗಳ ಬಗ್ಗೆ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕಾಗಿದ್ದು ಭಾರತದ ದೇಶದ ಪ್ರತಿಯೊಬ್ಬ ಪ್ರಜೆನ ಕರ್ತವ್ಯ. ಆದರೆ ಕಲ್ಯಾಣ ಕರ್ನಾಟಕ ಭಾಗ, ಆವಾಗಿನ ಹೈದರಾಬಾದ್ ಕರ್ನಾಟಕ ಭಾಗ ಅಂತ ನಾವು ಕರಿತಾ ಇದ್ದೀವಿ, ನಮಗೆ ಆಗಸ್ಟ್ 15ರಂದು ಸ್ವತಂತ್ರ ಸಿಗಲಿಲ್ಲ, ಸೆಪ್ಟೆಂಬರ್ 17ರಂದು ಸಿಕ್ತು. ಸೆಪ್ಟೆಂಬರ್ 17ರಂದು ನಾವು ಧ್ವಜಾರೋಹಣವನ್ನು ಕಲಬುರಗಿಯಲ್ಲಿ ಮಾಡ್ತೇವೆ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವತ್ತು ಬರ್ತಾರೆ. ಪ್ರತಿ ವರ್ಷ ಯಾರು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರ್ತಾರೋ ಅವರು ಕಲಬುರಗಿಯ ತಿಮ್ಮಾಪುರ ಸರ್ಕಲಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ. ಅದರ ಜೊತೆಗೆ ಈ ಬಾರಿಗೆ ಒಂದು ಸಚಿವ ಸಂಪುಟದ ಸಭೆಯನ್ನು ಕಲಬುರಗಿಯಲ್ಲಿ ಸೆಪ್ಟೆಂಬರ್ 17ನೇ ತಾರೀಕಿಗೆ ಸರ್ಕಾರ ಸಭೆಯನ್ನು ಮಾಡ್ತಾಯಿದೆ. ಅದು ನಮ್ಮೆಲ್ಲರಿಗೂ ಕೂಡ ಸ್ವಾಗತಾರ್ಹಂಥ ವಿಚಾರ. ಆವಾಗವಾಗ ಅಧಿವೇಶನಗಳಾಗಲಿ ಸಚಿವ ಸಂಪುಟಗಳಾಗಲಿ ಯಾತಕ್ಕಾಗಿ ಮಾಡ್ತಾರಂದರೆ ಆ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕನ್ನುವಂಥ ಉದ್ದೇಶಕ್ಕಾಗಿ ಅದನ್ನು ಮಾಡ್ತಾ ಇರ್ತಾರೆ. ಹಲವಾರು ಬಾರಿ ಈಗಾಗಲೇ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಗಳನ್ನು ಆಗಿವೆ. ಹಲವಾರು ಸಚಿವ ಸಂಪುಟ ಸಭೆಗಳು ಕಾಟಾಚಾರಕ್ಕೂ ಆಗಿವೆ. ಒಂದಿಟ್ಟು ಅಲ್ಪ ಸ್ವಲ್ಪ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ, ಕೆಲಸ ಇವೆಲ್ಲ ಒಂದು ಕಡೆಗೆ ಆಗಿದೆ. ನಾನು ವಿಶೇಷವಾಗಿ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಕಲಬುರಗಿಯ ಜಿಲ್ಲೆಯ ನೀರಾವರಿ ಯೋಜನೆಗಳ ಬಗ್ಗೆ ತಾವು ಒಂದಿಷ್ಟು ಗಂಭೀರವಾದಂಥ ಚರ್ಚೆಯನ್ನು ಮಾಡಬೇಕಾಗಿದ್ದು ಭಾಳ ಜರೂರತ್ತಿದೆ ಅಂತಕ್ಕಂಥ ಮಾತನ್ನು ತಮಗೆ ನಾನು ತಿಳಿಪಡಿಸ್ತಾ ಇದ್ದೇನೆ. ಯಾವ ಕಲಬುರಗಿ ಜಿಲ್ಲೆಯ ಸಮಗ್ರವಾದಂಥ ಅಭಿವೃದ್ಧಿಯನ್ನು ಆಗಬೇಕಾದ್ರೆ ಇವತ್ತು ನಾವು ಭೀಮಾ ತೀರ ಭಾಗದಲ್ಲಿ ಬದುಕ್ತಾ ಇದ್ದೀವಿ. ಕೃಷ್ಣಾ ನದಿಯ ಉಪನದಿಯಾಗಿರ್ತಕ್ಕಂಥ ಭೀಮಾ ನದಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಒಂದು ಪ್ರಮುಖವಾದಂಥ ಉಪನದಿ ಆಗಿದೆ. ಭೀಮಾ ನದಿಯ ಒಳಪಡುವಂಥ ಭೀಮಾ ನದಿಯ ಎಡ ಮತ್ತು ಬಲದಂಡೆಯಲ್ಲಿ ಕಲಬುರಗಿ ಜಿಲ್ಲೆಯ ಮತ್ತು ಒಂದಿಷ್ಟು ಯಾದಗಿರಿ, ಬಿಜಾಪುರ ಈ ಭಾಗದಲ್ಲಿ ಭೀಮಾ ನದಿಯನ್ನು ಹರಿದು ಹೋಗ್ತದೆ. ಭೀಮಾ ನದಿ ನಮ್ಮೆಲ್ಲರ ಜನರ ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿ ಅದರ ಉಪನದಿಗಳಾದಂಥ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥವು ಒಂದು ಬೋರಿಹಳ್ಳ, ಅಫ್ಜಲ್ಪುರ ತಾಲೂಕು ಬೋರಿಹಳ್ಳ, ಇನ್ನೊಂದು ಅಮರ್ಜ ಆಳಂದ ತಾಲೂಕದಿಂದ ಅಫ್ಜಲ್ಪುರಕ್ಕೆ ಪ್ರವೇಶವನ್ನು ಮಾಡ್ತವೆ. ಅದರ ಜೊತೆಗೆ ಗಂಡೋರಿನಾಲ, ಮುಲ್ಲಾಮಾರಿ, ಕಾಗಿಣ ಹೀಗೆ ಹಲವಾರು ಉಪನದಿಗಳನ್ನು ಭೀಮಾ ನದಿಗೆ ಇದೆ. ಯಾವ 1972ರಲ್ಲಿ ಯಾವ ಜನಗಳನ್ನು ಅತ್ಯಂತ ಭೀಕರ ಪರಿಸ್ಥಿತಿಯನ್ನು ಎದುರಿಸಿದ್ರು, ಬರಗಾಲವನ್ನು ಎದುರಿಸಿದ್ರು, ಜಲಕ್ಷಾಮವನ್ನು ಎದುರಿಸಿದ್ರು, ಅಂಥ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಒಂದು ತೀರ್ಮಾನಕ್ಕೆ ಬರ್ತದೆ. ಬರ ಒಂದು ದೊಡ್ಡ ಮಟ್ಟದ ಬರ ಈ ಭಾಗದಲ್ಲಿ ಬಂದಿದೆ, ಇದಕ್ಕೊಂದು ಏನಾದರೂ ಪರಿಹಾರ ಆಗಬೇಕು ಅಂಥೇಳಿ ಅವತ್ತು ಭಾರತ ಸರ್ಕಾರ ಭಾರತ ನೀರಾವರಿ ಆಯೋಗ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಸಮೀಕ್ಷೆಯನ್ನು ಮಾಡಿ ಈ ಭಾಗದಲ್ಲಿ ನದಿಯ ನೀರಿನ ಜಲಮೂಲ ಇದ್ದರೂ ಕೂಡ ಈ ಭಾಗದ ಜನರಿಗೆ ನೀರು ಸಿಗ್ತಾ ಇಲ್ಲ ಸರಿಯಾಗಿ ಕುಡಿಲಿಕ್ಕೆ, ಜಾನುವಾರುಗಳಿಗಿಲ್ಲ, ರೈತರ ಭೂಮಿಗೆ ನೀರು ಸಿಗ್ತಾ ಇಲ್ಲ ಅಂಥೇಳಿ ಅವತ್ತು ಒಂದಷ್ಟು ಯೋಜನೆಗಳನ್ನು ಭಾರತ ನೀರಾವರಿ ಆಯೋಗ ಗುರುತಿಸುತ್ತದೆ. ಆ ಗುರುತಿಸಿದ ಪ್ರಕಾರ ನಮ್ಮ ಅಫ್ಜಲ್ಪುರದಲ್ಲಿ ಭೀಮಾ ಏತ ನೀರಾವರಿ ಆಗಿರ್ಬೋದು, ಇನ್ನೊಂದು ಅಫ್ಜಲ್ಪುರದಲ್ಲಿ ಬಹುತೇಕವಾಗಿ ನಮ್ಮ ಅಫ್ಜಲ್ಪುರ ತಾಲೂಕಿನ ಜನರಿಗೆ ಕೂಡ ಗೊತ್ತಿಲ್ಲ. ಇದನ್ನು ನೀರಾವರಿ ಆಯೋಗ ಮತ್ತು ಭೀಮಾ ಬಚಾವತ್, ಇದು ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣ ಏನಿದೆಯಲ್ಲ ಅದರ ಜೊತೆಗೆ ಬಚಾವತ್ ಅವರ ಆಯೋಗ ಅಂತ ಏನು ನಾವು ಮಾತಾಡ್ತಾ ಇದ್ದೀವಲ್ಲ, ಆ ಬಚಾವತ್ ಅವರ ಆಯೋಗದಲ್ಲೂ ಕೂಡ ದಿಗಸಂಗಿ ಹತ್ತಿರ ಒಂದು ಏತ ನೀರಾವರಿ ಆಗಬೇಕು, ಅದಕ್ಕೆ 1 TMC ನೀರನ್ನು ಅವತ್ತು ಬಚಾವತ್ ತೀರ್ಪಿನಲ್ಲಿ ಮತ್ತು ಭಾರತ ನೀರಾವರಿ ಆಯೋಗದಲ್ಲೂ ಕೂಡ ರಿಸರ್ವ್ ಮಾಡಿದ್ರು. ಅದರ ಜೊತೆಗೆ ಎರಡನೇದಾಗಿ ಇವತ್ತು ಆಳಂದ ತಾಲೂಕಿನಲ್ಲಿ ಅಮರ್ಜ
ಏತ ನೀರಾವರಿ ಆಗಿರ್ಬೋದು, ಗಂಡೋರಿ ನಾಲಾ ಆಗಿರ್ಬೋದು, ಮುಲ್ಲಾಮಾರಿ ಮೇಲ್ದಂಡೆ ಆಗಿರ್ಬೋದು, ಮುಲ್ಲಾಮಾರಿ ಕೆಳದಂಡೆ ಆಗಿರ್ಬೋದು, ಅದರ ಜೊತೆಗೆ ಬೆಣ್ಣೆತೊರ ಆಗಿರ್ಬೋದು, ಕಾಗಿಣ ಆಗಿರ್ಬೋದು, ಸನ್ನತಿ ಆಗಿರ್ಬೋದು, ಮಲ್ಲಾಬಾದ ಆಗಿರ್ಬೋದು, ಮಲ್ಲಾಬಾದ ಏತ ನೀರಾವರಿ ಆಗಿರ್ಬೋದು. ಇವತ್ತು ನಾನು ವಿಶೇಷವಾಗಿ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ನಾವು ಸುಮಾರು ಇವತ್ತು 1972ಕ್ಕೆ ಏನು ಬರಗಾಲ ಬಿತ್ತು, ಆ ಬರಗಾಲ ಬಿದ್ದ ನಂತರ ಇವತ್ತು ನೀರಾವರಿ ಯೋಜನೆಗಳಿಗೆ ಚಾಲನೆ ಸಿಕ್ಕು. 1973ರಲ್ಲಿ ಬಚಾವತ್ ಆಯೋಗದಲ್ಲೇ ನಮಗೆ ಸಣ್ಣ ಹತ್ರ ಅಣೆಕಟ್ಟು ಕಟ್ಟಿಕೊಂಡು ಏತ ನೀರಾವರಿ ಮಾಡ್ಬೋದು ಅನ್ನೋದನ್ನು ಅವತ್ತೇ ಕೂಡ ನಮಗೆ ಅನುಮತಿ ಬಚಾವತ್ ಆಯೋಗದಲ್ಲಿ ಸಿಕ್ಕಿತ್ತು. ಅದರ ಜೊತೆಗೆ ಅಮರ್ಜನೂ ಕೂಡ 1972ರಲ್ಲಿ ಬರಗಾಲ ಆದ ನಂತರ ಅಲ್ಲಿ ಇವು ಹೆಚ್ಚು ಕಡಿಮೆ 1972ರ ನಂತರ 78ರವರೆಗೆ ಎಲ್ಲ ಯೋಜನೆಗಳನ್ನು ಸುಮಾರು 9 ಯೋಜನೆಗಳಿಗೆ ಚಾಲನೆಯನ್ನು ಸಿಕ್ಕು. ಆದರೆ ಚಾಲನೆ ಸಿಕ್ಕ ನಂತರ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವೂ ಕೂಡ ಆಯಿತು. ಆದರೆ ರೈತರ ಭೂಮಿಗೆ ನೀರು ಹರಿಸ್ತಕ್ಕಂಥ ಕೆಲಸ ಆಗಿಲ್ಲ. ಇವತ್ತು ನಾವೆಲ್ಲರೂ ಕೂಡ ರೈತರ ಮಕ್ಕಳು. ನಾವು ಕೃಷಿ ಅವಲಂಬಿತವಾಗಿ ಬದುಕನ್ನು ಮಾಡ್ತಾ ಇದ್ದೀವಿ. ಕೃಷಿ ನಮ್ಮ ಜೀವನವನ್ನು ಕಟ್ಟಿಕೊಡ್ತಕ್ಕಂಥದ್ದು. ಇಲ್ಲಿ ಬೇರೆ ಉದ್ಯೋಗ ವ್ಯಾಪಾರಗಳು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇಲ್ಲ. ಈಗಾಗಲೇ ಒಂದಿಷ್ಟು ಸಿಮೆಂಟ್ ಫ್ಯಾಕ್ಟ್ರಿಗಳು, ಸಕ್ಕರೆ ಕಾರ್ಖಾನೆಗಳ ಬಿಟ್ಟರೆ ಉದ್ಯೋಗ ಸಿಗ್ತಕ್ಕಂಥ ಬೇರೆ ಬೇರೆ ವ್ಯಾಪಾರ ಉದ್ಯೋಗದಲ್ಲಿ ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಬೆಳೆದಿಲ್ಲ ಅನ್ನೋದನ್ನು ನಿಮಗೆ ಗೊತ್ತಿದೆ. ನಾವು ಎಲ್ಲರೂ ಬದುಕು ಕಟ್ಕೋಬೇಕಾಗಿರೋದು ಅದು ಕೃಷಿ ಮೇಲೆ, ಅದು ನೀರಾವರಿ ಮೇಲೆ. ಆದರೆ ಇವತ್ತು ನೀರಾವರಿ ಯೋಜನೆಗಳಿಗೆ ಚಾಲನೆ ಸಿಕ್ಕು 50 ವರ್ಷ ಆಗಿದೆ. ಈ 9 ನೀರಾವರಿ ಯೋಜನೆಗಳಿಂದ ಕಲಬುರಗಿ ಜಿಲ್ಲೆಗೆ 4,50,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸತಕ್ಕಂಥ ನಮ್ಮಲ್ಲಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ಬಂದರೆ 4,50,000 ಎಕರೆ ರೈತರ ಭೂಮಿಗೆ ನೀರು ಹರಿಸುವಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ರೈತರು ಇಡೀ ಕಲಬುರಗಿ ಜಿಲ್ಲೆ ಹಚ್ಚು ಹಸಿರು ಆಗ್ತದೆ. ಯಾಕೆ ಆಗಿಲ್ಲ? ಇವತ್ತು ನಮ್ಮ ರಾಜಕಾರಣಿಗಳು ಯಾರೇ ಇರಲಿ, 1972 ಹಿಡ್ಕೊಂಡು ಇಲ್ಲಿ ತನಕ ಯಾವುದೇ ಸರ್ಕಾರ ಆಗಿರಲಿ, ಅದನ್ನು ಸರಿಯಾದಂಥ ಮುತುವರ್ಜಿಯನ್ನು ವಹಿಸಿ ಕಾಲಕ್ಕೆ ಯೋಜನೆಗಳನ್ನು ಮುಗಿಸಿ ರೈತರ ಭೂಮಿಗೆ ನೀರು ಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 50 ವರ್ಷ ಆಯಿತು, ಇಷ್ಟೆಲ್ಲ ನೀರಾವರಿ ಯೋಜನೆಗಳು ಇವತ್ತು ಆಗಿದ್ರೂ ಕೂಡ, ಚಾಲನೆ ಸಿಕ್ಕಿದ್ರೂ ಕೂಡ ಒಬ್ಬ ರೈತನ ಭೂಮಿಗೆ 1 ಎಕರೆ ಭೂಮಿಗೂ ಇವತ್ತು ನೀರು ಹರಿಯುವಂಥ ಕೆಲಸ ಆಗಿಲ್ಲ. ಅದಕ್ಕೆ ವಿಶೇಷವಾಗಿ ಒಂದು ಹೇಳಿಕೆ ಬಯಸ್ತೇನೆ. ಮೊದಲು ಅಫ್ಜಲ್ಪುರ ತಾಲೂಕಿನ ಭೀಮಾ ಏತ ನೀರಾವರಿ ಬಗ್ಗೆ 1973ರಲ್ಲಿ ಬಚಾವತ್ ತೀರ್ಪಿನಲ್ಲಿ ಮೊದಲನೇ ಯೋಜನೆ, 73ರಲ್ಲಿ ಭೀಮಾ ಏತ ನೀರಾವರಿಗೆ ಅನುಮತಿ ಸಿಗ್ತದೆ. ಆದರೆ ಅದನ್ನು ಕಾಮಗಾರಿಯನ್ನು, ಅದರ ಅಣೆಕಟ್ಟನ್ನು ಪ್ರಾರಂಭ ಆಗಬೇಕಾದ್ರೆ 1991-92ರಲ್ಲಿ ಅದಕ್ಕೆ ಚಾಲನೆಯನ್ನು ಸಿಗುತ್ತದೆ. ನಂತರ ಅದರ ಒಟ್ಟಾರೆ ಸಾಮರ್ಥ್ಯ, ಅಣೆಕಟ್ಟಿನ ಸಣ್ಣ ಹತ್ರ ನಿರ್ಮಾಣ ಆಗ್ತಕ್ಕಂಥ ಅಣೆಕಟ್ಟಿನಿದೆಯಲ್ಲ, ಅದರ ಸಾಮರ್ಥ್ಯ 3.166 TMC ನೀರು, ಅಂದರೆ 3 TMCಗಿಂತ ಸ್ವಲ್ಪ ಹೆಚ್ಚಿನ ನೀರಿನ ಸಾಮರ್ಥ್ಯದ ಅಣೆಕಟ್ಟನ್ನು ನಿರ್ಮಾಣ ಆಯಿತು. 2010ರಲ್ಲಿ ಅದನ್ನು ಲೋಕಾರ್ಪಣೆ ಆಯಿತು, ನೀರು ನಿಲ್ತಕ್ಕಂಥ ಕೆಲಸ ಆಯಿತು. ಇವತ್ತು ಹತ್ತಿರ 1100ಕ್ಕಿಂತಲೂ, ಅಂದರೆ 1100 ಕೋಟಿ ರೂಪಾಯಿ ಹಣ ಖರ್ಚಾಗಿದ್ದರೂ ಕೂಡ ಮುಖ್ಯ ಕಾಲುವೆಗಳು, ಹಳ್ಳಿಗೆ ಬಳವಂಡಿಗೆ ಲಿಫ್ಟನ್ನು ಕಾಲುವೆಗಳನ್ನು ನಿರ್ಮಾಣ ಆಗಿವೆ, ಉಪಕಾಲುವೆ ನಿರ್ಮಾಣ ಆಗಿವೆ, ಶಾಖಾ ಕಾಲುವೆ ನಿರ್ಮಾಣ ಆಗಿವೆ, ಹೊಲ ಕಾಲುವೆಗಳ ನಿರ್ಮಾಣ ಆಗಿವೆ. ಆದರೆ ಇವತ್ತು ಪ್ರಮುಖವಾಗಿ ಇರ್ತಕ್ಕಂಥ ಮುಖ್ಯ ಕಾಲುವೆಗೆ ಡೆಡ್ ಎಂಡಿನ ತನ, ಅಂದರೆ ಸ್ಟಾರ್ಟ್ ಟು ಎಂಡ್ ತನ ಇವತ್ತು ನೀರು ಹೋಗಲಾರ್ದಂಥ ಪರಿಸ್ಥಿತಿ ಇದೆ. ಕಾರಣ ಇದಕ್ಕೆ ಏನು? ಯಾಕೆ ಇದನ್ನು ಈ ಥರ ಆಗ್ತದೆ? ಇದೇ ಹಳೆ ಮೈಸೂರು ಭಾಗದಲ್ಲಿ ಆಗಿದ್ರೆ ಯಾರೂ ಸುಮ್ಮನೆ ಕುಂದಿರ್ತಿರಲಿಲ್ಲ. ಅದಕ್ಕೆ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಲ್ಲಿ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡ್ತಾಯಿದ್ರು, ಅದು ಅಲ್ಲಿನ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾಯಿದ್ರು. ಆದರೆ ಈ ಭಾಗದಲ್ಲಿ ಅಂಥದ್ದೊಂದು ಕೆಲಸವನ್ನು ನಡೆದಿಲ್ಲ ಅಂತಕ್ಕಂಥದ್ದು ಅತ್ಯಂತ ವಿಷಾದನಕಾರಿಯಾದಂಥ ಸಂಗತಿ. ಇವತ್ತು ಹತ್ತಿರ ನಮಗೆ 60,000 ಎಕರೆ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ ಯೋಜನೆ ಅದು ಭೀಮಾ ಏತ ನೀರಾವರಿ ಯೋಜನೆ. ಅದರ ಹೆಸರಿನ ಮೇಲೆ ಭಾಳ ಜನ ರಾಜಕಾರಣ ಮಾಡಿದ್ರು. ಆದರೆ ಇವತ್ತು
ಯಾರೇ ಏನೇ ಮಾಡಿದ್ರು ಕೂಡ ಒಳ್ಳೆಯ ಕೆಲಸ ಮಾಡಿ ಅವ್ರ ಹೆಸರು ತೊಗೊಂಡ್ರೆ ಅದು ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಯನ್ನು ಹೇಳಬೇಕಾಗ್ತದೆ. ಇವತ್ತು ಸ್ವಲ್ಪ ಅಫ್ಜಲ್ಪುರದಲ್ಲಿ ನೀರು ಕಾಣ್ತಾ ಇದ್ದೀವಿ ಅಂದರೆ ಭೀಮಾ ನದಿ ಹರಿದು ಅದಕ್ಕೆ ಬ್ಯಾರೇಜಸ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಏನಾಗಿದೆಯಲ್ಲ, ಇವತ್ತು ಪಂಪ್ ಸೆಟ್ಗಳ ಮುಖಾಂತರ ರೈತರು ತಮ್ಮ ಭೂಮಿಗೆ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ನೀರು ನಿಲ್ಲೋದ್ರಿಂದ ಅಂತರ್ಜಲ ಹೆಚ್ಚಾಗಿ ಇವತ್ತು ಒಂದಿಷ್ಟು ಜನ ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡಿಕೊಂಡು ನೀರಾವರಿ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಕೆನಾಲ್ ಮುಖಾಂತರ ಏನು ನೀರಾವರಿ ನೀರು ಒದಗಿಸಬೇಕಾಗಿತ್ತಲ್ಲ ಅದರಿಂದ ಇವತ್ತು ನಮಗೆ ನೀರು ಸಿಕ್ಕಿಲ್ಲ. ಇವತ್ತು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಇವತ್ತು ಅತ್ಯಂತ ಹಿಂದುಳಿದಂಥ ತಾಲೂಕು. ಇವತ್ತು ಅಫ್ಜಲ್ಪುರ ಪಟ್ಟಣವನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾವ ರೀತಿಯಿಂದ ಅಭಿವೃದ್ಧಿ ಕೂಡ ಇವತ್ತು ನಾವು ಕಂಡಿಲ್ಲ. ಆದರೂ ಕೂಡ ಇದು ಸುಮಾರು 30-40 ವರ್ಷಗಳ ಹಿಂದೆ ನಮಗೆ ಸುಮಾರು 60,000 ಎಕರೆ ಪ್ರದೇಶ ನೀರಾವರಿ ಆದರೆ ಇವತ್ತು ನಮ್ಮ ತಾಲೂಕಿನ ಜನರ ಬದುಕನ್ನು ಇವತ್ತು ಇನ್ನೂ ಕೂಡ ಎಲ್ಲ ರೀತಿಯಿಂದ ಸ್ತರದಲ್ಲಿ ಮುಂದೆ ಹೋಗ್ತಕ್ಕಂಥ ಕೆಲಸ ಆಗ್ತಿತ್ತು. ಆದರೂ ಕೂಡ ಆರ್ಥಿಕ ಅಭಿವೃದ್ಧಿ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಾಧ್ಯ ಆಗಿಲ್ಲ. ಆದರೆ ನಾನು ಇವತ್ತು ಒಂದು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಅಫ್ಜಲ್ಪುರದಲ್ಲಿ ಇವತ್ತು ಜಲಮೂಲ ಇದೆ, ನೀರಿದೆ, ಅದನ್ನು ಸಮರ್ಪಕವಾಗಿ ಬೆಳೆಸಿದ್ರೆ 1,00,000 ಎಕರೆ ಪ್ರದೇಶಕ್ಕೆ ಸಂಪೂರ್ಣ ನೀರಾವರಿ ಮಾಡ್ತಕ್ಕಂಥ ನೀರಿನ ವಾಟರ್ ಸೋರ್ಸನ್ನು ಅಫ್ಜಲ್ಪುರ ತಾಲೂಕಿನಲ್ಲಿದೆ. ಒಂದು ಬೋರಿ ಹಳ್ಳ ಹರಿತದೆ, ಇನ್ನೊಂದು ಕಡೆಗೆ ಅಮರ್ಜ ಇದೆ, ಇನ್ನೊಂದು ಕಡೆಗೆ ಭೀಮಾ ಅತಿ ಹೆಚ್ಚು ಅಫ್ಜಲ್ಪುರದಲ್ಲಿ ಹರಿತದೆ, ಬ್ಯಾರೇಜಸ್ಗಳಿದೆ, ಸಣ್ಣ ಅಣೆಕಟ್ಟಿದೆ. ಇವತ್ತು ಇನ್ನೊಂದು ಕಡೆಗೆ ಹೇಳೋದಾದರೆ ಬಂದೂರವಾಡ ಹತ್ತಿರ ನೀರಾವರಿ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಅವಕಾಶ ಮತ್ತು ಅನುಕೂಲಗಳಿವೆ. ಆದರೆ ಇವತ್ತು ಬಂದೂರವಾಡ ಹತ್ತಿರ ನೀರಾವರಿ ಮಾಡಿದ್ರೆ ಕೆಳಗಿನ ಭಾಗದಲ್ಲಿ ಗೊಬ್ಬರ ಸರ್ಕಲ್ ಏನಿದೆಯಲ್ಲ ಸುಮಾರು 30,000 ಎಕರೆ ಪ್ರದೇಶಕ್ಕೂ ಕೂಡ ನೀರು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಆದರೆ ಅದಕ್ಕೆ ಸರ್ಕಾರ ಮುತುವರ್ಜಿ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲದೆ ಇವತ್ತು ಅಮರ್ಜ ಯೋಜನೆ ತಗೋರಿ. ಇವತ್ತು ಅಮರ್ಜ ಯೋಜನೆಯನ್ನು 1978ರಲ್ಲಿ ಅದನ್ನು ಪ್ರಾರಂಭ ಆಗ್ತದೆ. ಆದರೆ ಅದರ ಕೆಪಾಸಿಟಿ ಎಷ್ಟಿದೆ ಅಂದರೆ ಹತ್ತತ್ರ 2 TMC ಕೆಪಾಸಿಟಿ ಇದೆ. 22,000 ಎಕರೆಕ್ಕೆ ನೀರನ್ನು ಒದಗಿಸುವಂಥ ಯೋಜನೆ ಇವತ್ತು ಅಮರ್ಜ ನೀರಾವರಿ ಯೋಜನೆ ಇದೆ. ಆದರೂ ಕೂಡ ಅಲ್ಲಿ ಸಮರ್ಪಕವಾಗಿ ಜಲಮೂಲ ಇಲ್ಲ ಅಂಥೇಳಿ ಇವತ್ತಿಗೂ ಕೂಡ ಕಾಲುವೆಗಳ ನಿರ್ಮಾಣ ಆಗಿವೆ, ರೈತರ ಭೂಮಿಗೆ ನೀರು ಹರಿದಿಲ್ಲ. ಅದರ ಮೇಲಿನ ಖರ್ಚು ಇವತ್ತು ಯಾವುದೇ ನೀರಾವರಿ ಯೋಜನೆ ಆಗಿರ್ಬೋದು, ಇವತ್ತು ನೀರು ಹರಿಯಲ್ಲ, ರೈತರ ಭೂಮಿ ನೀರು ಹೋಗಲ್ಲ ಅದು ಗೊತ್ತಿದ್ದರೂ ಕೂಡ ಅದಕ್ಕೆ ಹಣ ಖರ್ಚು ಮಾಡೋದು ಕಾಲುವೆ ಹೆಸರು ಮೇಲೆ ಆಗಿರ್ಬೋದು, ಬೇರೆ ಬೇರೆ ಹೆಸರಿನ ಮೇಲೆ ಆಗಿರ್ಬೋದು, ಹಣ ಖರ್ಚು ಮಾಡೋದಂತರ ಇವತ್ತಿಗೂ ನಿಂತಿಲ್ಲ. ಇನ್ನೊಂದು ಕಡೆಗೆ ಗಂಡೋರಿ ನಾಲ ಇವತ್ತಿನ ಕಮಲಾಪುರ ತಾಲೂಕಿನ ಬೆಳಕೋಟ ಹತ್ತಿರ ಅಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಆ ಯೋಜನೆಯನ್ನು 1978ರಲ್ಲಿ ಪ್ರಾರಂಭ ಆಗ್ತದೆ. ಇವತ್ತು ಅದರದ್ದು ಕೆಪಾಸಿಟಿ ಎಷ್ಟಿದೆ ಅಂದರೆ 2 TMC ಅಷ್ಟು ಕೂಡ ಅದರದ್ದು ಕೆಪಾಸಿಟಿ ಇವತ್ತಿದೆ. ಅದನ್ನು ಕೂಡ 1.99 TMC ಅಷ್ಟು ಕೆಪಾಸಿಟಿ ಇದೆ. ಒಟ್ಟಾರೆ ಅದನ್ನು 29,000 ಎಕರೆ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ ಕೆಲಸ ಇವತ್ತು ಕಲಬುರಗಿ ಗ್ರಾಮೀಣ ಆಗಿರ್ಬೋದು, ಚಿತ್ತಾಪುರ ಆಗಿರ್ಬೋದು, ಎರಡೂ ತಾಲೂಕಿಗೆ ಸುಮಾರು 24 ಹಳ್ಳಿ ಗ್ರಾಮಗಳಿಗೆ ನೀರು ಉಣಿಸ್ತಕ್ಕಂಥ ಯೋಜನೆ ಗಂಡೋರಿ ನಾಲಾ ಯೋಜನೆ ಇದೆ. ಇವತ್ತು ಆ ಎಲ್ಲ ಕಾಲುವೆಗಳು ನಿರ್ಮಾಣ ಆಗಿ ಅಣೆಕಟ್ಟು ಕಟ್ಟುವುದು ನೀರು ನಿಲ್ಲಿದ್ರೂ ಕೂಡ ಇವತ್ತಿಗೂ ರೈತರ ಭೂಮಿಗೆ ನೀರು ಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೆ ಇನ್ನೊಂದು 4ನೇದಾಗಿ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬೆಣ್ಣೆತೊರ ಯೋಜನೆ ಎಲ್ಲರಿಗೂ ಕೂಡ ಹೆಸರುವಾಸಿ ಆಗಿರತಕ್ಕಂಥದ್ದು. ಕಾಲುವೆಗಳ ನಿರ್ಮಾಣ ಆಗಿ ಮತ್ತೊಮ್ಮೆ ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸ ಆಗಿ ಮತ್ತೊಮ್ಮೆ ಕಾಲುವೆ ನಿರ್ಮಾಣ ಆದರೂ ಕೂಡ ಇವತ್ತಿಗೂ ನೀರು ಹೋಗ್ತಾ ಇಲ್ಲ. ಇವತ್ತು ರೈತರ ಭೂಮಿಗೆ ನೀರು ಹರಿಸ್ಲಿಕ್ಕಾಗ್ತಾ ಇಲ್ಲ. ನೀರು ಯಾವಾದ್ರಾಗ ಹರಿಸ್ತೀನಿ ಅಂತ ಹೇಳ್ತಾರಂದರೆ ಮುಖ್ಯ ಕಾಲುವೆಯಲ್ಲಿ ಯಾವಾಗಾದರೂ ಡ್ಯಾಮಲ್ಲಿ ನೀರಿದ್ರೆ ಮುಖ್ಯ ಕಾಲುವೆಯಲ್ಲಿ ನೀರು ಹರಿಸಿಬಿಟ್ರು ಅಂದರೆ ನಾವು ನೀರು ಕೊಟ್ಟಿವಿ ಅಂತಕ್ಕಂಥ ಯಶಸ್ವಿಯನ್ನು ತೋರಿಸ್ತಾ ಇವತ್ತಿನ ರಾಜಕಾರಣಿಗಳು ಅಧಿಕಾರಿಗಳು ಅದನ್ನು ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ 1900 ಬೆಣ್ಣೆತೊರೆ ಯೋಜನೆ ಏನಿದೆಯಲ್ಲ 1973ರಲ್ಲಿ ಚಿತ್ತಾಪುರ ತಾಲೂಕಿನ ಹೇರೂರು ಕೆ ಗ್ರಾಮದಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಆಗ್ತದೆ. 5 TMC 5.70 ಏನಿದೆಯಲ್ಲ TMC 5.5 TMCಕ್ಕಿಂತಲೂ ಹೆಚ್ಚಿನ ನೀರನ್ನು ಆ ಅಣೆಕಟ್ಟಿನಲ್ಲಿ ಸಂಗ್ರಹ ಆಗ್ತದೆ. ಅದರ ಜೊತೆಗೆ ಆ ಭಾಗದ 45 ಹಳ್ಳಿಗಳಿಗೆ ಈ ನೀರಾವರಿ ಯೋಜನೆ ನೀರು ಒದಗಿಸುವಂಥ ಯೋಜನೆ ಈ ಬೆಣ್ಣೆತೊರೆ ಯೋಜನೆ. ಸುಮಾರು 50,000 ಎಕರೆ ಪ್ರದೇಶಕ್ಕೆ ಇದರಿಂದ ನೀರು
ರೈತರ ಭೂಮಿಗೆ ನೀರು ಹರಿಸ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಯೋಜನೆ ಇದು ಮುಲ್ಲಾಮಾರಿ ಮೇಲ್ದಂಡೆ ಯೋಜನೆ. ಇದನ್ನು ಬಸವ ಕಲ್ಯಾಣ ಮತ್ತು ಹುಮನಾಬಾದು ಕಲಬುರಗಿ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಿಗೆ ನೀರು ಉಣಿಸ್ತಕ್ಕಂಥ ಯೋಜನೆ. ಈ ಯೋಜನೆಯನ್ನು 1976ರಲ್ಲಿ ಪ್ರಾರಂಭ ಆಗ್ತದೆ. ಇದರದು ಇವತ್ತು ಕೆರಡಾ ಕೆ ಅಂತಕ್ಕಂಥ ಗ್ರಾಮದಲ್ಲಿ, ಕೆರಡಾ ಬಿ ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು 1 TMC ಕೆಪಾಸಿಟಿಯ ಅಲ್ಲಿ ನೀರನ್ನು ನಿಲ್ಲಿಸ್ತಕ್ಕಂಥದ್ದಾಗ್ತದೆ. ಅದು ಅಫ್ಜಲ್ಪುರ ಕಲಬುರಗಿ ಜಿಲ್ಲೆಯ ಬಹುತೇಕ ಹಳ್ಳಿಗಳು ಕೂಡ ಅನುಕೂಲ ಇದೆ. ಸುಮಾರು 8,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸ್ತಕ್ಕಂಥ ಯೋಜನೆ. ಇದಕ್ಕೂ ಕೂಡ ನೂರಾರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ಆದರೂ ಕೂಡ ಇವತ್ತು ರೈತರ ಭೂಮಿಗೆ ನೀರು ಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೆ ಚಿಂಚೋಳಿ ತಾಲೂಕಿನಲ್ಲಿ ಮುಲ್ಲಾಮಾರಿ ಕೆಳದಂಡ ಯೋಜನೆ. ಮುಲ್ಲಾಮಾರಿ ಕೆಳದಂಡೆ ಯೋಜನೆ 1976ರಲ್ಲಿ ಚಿಂಚೋಳಿ ತಾಲೂಕಿನ ನಾಗರಾಳ ಹತ್ತಿರ 2 TMC ಕೆಪಾಸಿಟಿ ಇರತಕ್ಕಂಥ ಅಣೆಕಟ್ಟನ್ನು ನಿರ್ಮಾಣ ಆಗ್ತದೆ. ಸುಮಾರು ಚಿಂಚೋಳಿ ಸೇಡಂ ತಾಲೂಕಿನ 25 ಗ್ರಾಮಗಳಿಗೆ ಸುಮಾರು 24,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸ್ತಕ್ಕಂಥ ಯೋಜನೆ ಇದು ಮುಲ್ಲಾಮಾರಿ ಕೆಳದಂಡೆ ಯೋಜನೆ ಅಂತಕ್ಕಂಥದ್ದು. ಇವತ್ತು ಮುಲ್ಲಾಮಾರಿ ಕೆಳದಂಡೆ ಯೋಜನೆಗೂ ಕೂಡ ಸುಮಾರು ನನಗನ್ನಿಸ್ತದೆ 400 ಕೋಟಿಯಷ್ಟು ಹಣ ಖರ್ಚಾಗಿರ್ಬೋದು. ಇವತ್ತಿಗೂ ಕೂಡ ರೈತರ ಭೂಮಿಗೆ ನೀರು ಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಇನ್ನೊಂದು ಅದೇ ಚಿಂಚೋಳಿ ತಾಲೂಕಿನಲ್ಲಿ ಚಂದ್ರಂಪಳ್ಳಿ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಚಂದ್ರಂಪಳ್ಳಿ ನೀರಾವರಿ ಯೋಜನೆ. ದೇವೀರೇಂದ್ರ ಪಾಟೀಲ್ ಅವರ ಮುತುವರ್ಜಿಯನ್ನು ವಹಿಸಿ ಅವತ್ತು 1963ರಲ್ಲಿ ಚಂದ್ರಂಪಳ್ಳಿ ಹತ್ರ ಅಲ್ಲಿ ಒಂದು ಡ್ಯಾಮನ್ನು ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಸುಮಾರು 1.20 TMC ನೀರನ್ನು ಸುಮಾರು ಚಿಂಚೋಳಿ ತಾಲೂಕಿನ 12 ಗ್ರಾಮಗಳಿಗೆ ಸುಮಾರು 13,000 ಎಕರೆ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ, ರೈತರಿಗೆ ಭೂಮಿಗೆ ನೀರು ಹರಿಸ್ತಕ್ಕಂಥ ಯೋಜನೆ ಈ ಚಂದ್ರಂಪಳ್ಳಿ ನೀರಾವರಿ ಯೋಜನೆ. ಆದರೂ ಕೂಡ ಹಣ ಖರ್ಚಾಗಿದೆ, ಕಾಲುವೆಗಳ ನಿರ್ಮಾಣ ಆಗಿವೆ, ರೈತರ ಭೂಮಿಗೆ ಇವತ್ತಿಗೂ ಕೂಡ ನೀರು ಹರಿದಿಲ್ಲ. ಇಷ್ಟೇ ಅಲ್ಲದೆ ಇವತ್ತು ಜೇವರ್ಗಿ ತಾಲೂಕಿನ ಮಲ್ಲಾಬಾದಿ ಏತ ನೀರಾವರಿ, ಇವತ್ತು ನಮ್ಮ ಅಣೆಕಟ್ಟು ಯಾವುದು ಆಲಿಮಟ್ಟಿ ಮತ್ತು ನಾರಾಯಣಪುರ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ, ಕೃಷ್ಣಾ ಪ್ರಾಜೆಕ್ಟ್ಗಳಲ್ಲಿ ಇದನ್ನು ಮುಖ್ಯ ಕಾಲುವೆಗಳಿಂದ, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಖ್ಯ ಕಾಲುವೆಗಳಿಂದ ಇವತ್ತು ಯಡ್ರಾಮಿ ತಾಲೂಕಿನ ಬಳಬಟ್ಟಿ ಮತ್ತು ಜಮಖಂಡಿ ಗ್ರಾಮದ ಹತ್ತಿರ ಮೇನ್ ಕಾಲುವೆಗೆ ಲಿಫ್ಟ್ ಮುಖಾಂತರ ಅಲ್ಲಿ ಲಿಫ್ಟನ್ನು ನಿರ್ಮಾಣ ಮಾಡಿ ಈ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ 58 ಹಳ್ಳಿಗಳಿಗೆ ಸರಿಸುಮಾರು 62,000 ಎಕರೆ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ ಯೋಜನೆಯನ್ನು ಆಗಬೇಕು ಅಂಥೇಳಿ ಹಲವಾರು ರೈತರು ಹೋರಾಟನೂ ಕೂಡ ಮಾಡಿದ್ದಾರೆ. JH ಪಟೇಲ್ ಅವರ ಸರ್ಕಾರದಲ್ಲಿ ಇದಕ್ಕೆ ಚಾಲನೆಯೂ ಕೂಡ ಸಿಕ್ಕಿದೆ. ಈಗಾಗಲೇ ಲಿಫ್ಟ್ಗಳನ್ನು ನೀರು ಲಿಫ್ಟ್ ಮಾಡ್ತಕ್ಕಂಥ ಕಾಮಗಾರಿನೂ ಕೂಡ ಆಗ್ತಾಯಿದೆ. ಮುಖ್ಯ ಕಾಲುವೆ ಇನ್ನೂ ಕೂಡ ರೈತರ ಭೂಮಿಗೆ ನೀರು ಹರಿದಿಲ್ಲ. ಇದು 3 ದಶಕಗಳಿಂದ ಹಾಗೆಯೇ ನೆನಗುದಿಗೆ ಬಿದ್ದಿದೆ. ಅಷ್ಟೇ ಅಲ್ಲದೆ ಇವತ್ತು ಸನ್ನತಿ ನೀರಾವರಿ ಯೋಜನೆ, ಇವತ್ತು ಚಿತ್ತಾಪುರ ತಾಲೂಕಿನ ಸನ್ನತಿ, ಆ ಭಾಗದಲ್ಲಿ ಶಾಪೂರು ಮತ್ತು ಯಾದಗಿರಿ ಇದೆ, ಈ ಭಾಗದಲ್ಲಿ ಚಿತ್ತಾಪುರ. ಇವತ್ತು ಅದನ್ನೂ ಕೂಡ ಭೀಮಾ ನದಿಗೆ ಇರತಕ್ಕಂಥ 2 ಪ್ರಮುಖವಾದಂಥದ್ದು ಅಣೆಕಟ್ಟುಗಳು, ಒಂದು ಸೊನ್ನ ಹತ್ರ, ಇನ್ನೊಂದು ಸನ್ನತಿ ಹತ್ರ. 1976 ಬಚಾವತ್ ತೀರ್ಪಿನಲ್ಲೇ ಇದಕ್ಕೆ ಅನುಮತಿ ಕೊಟ್ಟಿರುವಂಥದ್ದು. ಇದರ ಸಾಮರ್ಥ್ಯ TMC ಅಲ್ಲಿ ಅಣೆಕಟ್ಟಿನ ಸಾಮರ್ಥ್ಯ 2.8, ಅಂದರೆ 2.8 TMC ನೀರಿನ ಸಾಮರ್ಥ್ಯವನ್ನು ಈ ಒಂದು ಸನ್ನತಿ ಬ್ಯಾರೇಜನ್ನು ಹೊಂದಿದೆ. ಇವತ್ತು ಸುಮಾರು 40,000 ಎಕರೆ ಪ್ರದೇಶಕ್ಕೆ ಚಿತ್ತಾಪುರ, ಯಾದಗಿರಿ, ಶಾಪುರ ತಾಲೂಕಿನ ರೈತರ ಭೂಮಿಗೆ ನೀರು ಹರಿಸ್ತಕ್ಕಂಥ ಯೋಜನೆ ಈ ಒಂದು ಸನ್ನತಿ ಯೋಜನೆ ಆಗಿದೆ. ಇವತ್ತು ನೋಡಿ, ನಾವು ಬಚಾವತ್ ತೀರ್ಪಿನ ಪ್ರಕಾರ 15 TMC ನೀರನ್ನು ಬಳಕೆ ಮಾಡ್ಕೋಬೇಕು ಅಂಥೇಳಿ 73ರಲ್ಲೇ ಬಚಾವತ್ ಅವರ ಆಯೋಗದಲ್ಲಿ ಇವೆಲ್ಲ ಯೋಜನೆಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಚಂದ್ರಂಪಳ್ಳಿ ಮತ್ತು ಮಲ್ಲಾಬಾದಿ ಏತ ನೀರಾವರಿಯನ್ನು ಹೊರತುಪಡಿಸಿ ಅದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಇವತ್ತು ಬಚಾವತ್ ತೀರ್ಪಿನ ಬಗ್ಗೆ ಈ ಜಿಲ್ಲೆಯ ಜನತೆಗೆ ನಮ್ಮೆಲ್ಲರಿಗೂ ಗೊತ್ತಿರಬೇಕಾದಂಥದ್ದು. ಯಾಕಂದರೆ ಒಂದು ನೀರಾವರಿ ಯೋಜನೆಯನ್ನು ಮಾಡಬೇಕಾದ್ರೆ, ಒಂದು ಏನಾದರೂ ಯೋಜನೆಯನ್ನು ಮಾಡಬೇಕಾದ್ರೆ ಎಲ್ಲ ಕಾನೂನುಗಳನ್ನು ಪಾಲನೆಯನ್ನು ಮಾಡಬೇಕಾಗ್ತದೆ. ಸೇಡಂ ತಾಲೂಕಿನ ಕಾಗಿಣ ನದಿ ಹರಿದು ಬರ್ತದಲ್ಲ, ಅಲ್ಲಿ ಕಾಗಿಣ ನೀರಾವರಿ ಯೋಜನೆಗೆ 1973ರ ಬಚಾವತ್ ತೀರ್ಪಿನಲ್ಲೇ ನಮಗೆ ಅವಕಾಶವನ್ನು ಕೊಟ್ಟಿದೆ. ಅಲ್ಲಿ 2 TMC ನೀರನ್ನು ಬಚಾವತ್ ತೀರ್ಪಿನಲ್ಲಿ ರಿಸರ್ವ್ ಮಾಡಿದೆ. ದಿಗ್ಸಂಗಿ ಹತ್ರ ಏತ ನೀರಾವರಿಗೆ 1 TMC ನೀರನ್ನು ರಿಸರ್ವ್ ಮಾಡಿದೆ. ಆದರೆ ಇವತ್ತಿಗೂ ಕೂಡ ಆ ನೀರನ್ನು
ಹಿಡಿದಿಟ್ಕೊಳ್ಳುವಂಥದ್ದು ಮತ್ತು ನೀರಾವರಿ ಯೋಜನೆ ಮಾಡ್ತಕ್ಕಂಥ ಕೆಲಸ ಇವತ್ತಿನ ನಮ್ಮ ಯಾವ ಸರ್ಕಾರಗಳಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಬಚಾವತ್ತು ತೀರ್ಪಿನ ಪ್ರಕಾರ 15 TMC ನೀರನ್ನು ನಾವು ಬೇಸಿಗೆ ದಿನದಲ್ಲಿ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಅಲ್ಲಿ ಪಂಚಪ್ಪನವರು ಮಾಡಿದ್ದಾರೆ. ಮೊನ್ನೆ ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಹಾಹಾಕಾರ ಇದ್ದಾಗ ನಾನು ಕೂಡ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಳ್ಳುವಂಥ ಕೆಲಸ ಆಯಿತು. ನಮ್ಮ ಜನಪ್ರತಿನಿಧಿಗಳು ಇನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಈ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾರೆ ಅಂತೇಳಿ ಸುದ್ದಿ ಇದೆ. ನೋಡೋಣ ಭೀಮಾ ಬಗ್ಗೆ ಎಷ್ಟು ಚರ್ಚೆಯನ್ನು ಮಾಡ್ತಾರೆ. ಭೀಮಾ ನಮ್ಮೆಲ್ಲರ ಜನರ ಜೀವನಾಡಿ. ನೀವತ್ತು ರಾಜಕಾರಣಿಗಳು ಇವರು ಇರ್ಬೋದು, ಇನ್ನೊಬ್ಬರು ಬರ್ಬೋದು, ಇನ್ನೊಂದು ಸರ್ಕಾರ ಬರ್ಬೋದು, ಇನ್ನೊಬ್ಬರು ಮಂತ್ರಿ ಬರ್ಬೋದು, ಇನ್ನೊಬ್ಬರು ಶಾಸಕರು ಬರ್ಬೋದು. ಆದರೆ ಒಂದು ನದಿ, ಒಂದು ಭೂಪ್ರದೇಶ ಜನರ ಜೀವನವನ್ನು ಸುಧಾರಿಸುವಂಥದ್ದು, ಜನರಿಗೆ ಜೀವನಾಡಿಯಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಭೀಮಾ ನದಿ 15 TMC ನೀರನ್ನು ಆ ಭೀಮಾ ತೀರದ ಎಲ್ಲ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರೈತರು ಇದನ್ನು ಅರ್ಥ ಮಾಡ್ಕೋಬೇಕು. ನೀರಿಲ್ಲದಾಗ ಬೆಳೆ ಒಣಸ್ಕೊಂಡು ಸಾಲಕ್ಕೆ ಸಿಕ್ಕಾಕ್ಕೊಂಡು ಹೈರಾಣಾಗೋದಕ್ಕಿಂತಲೂ ನಮ್ಮ ಹಕ್ಕಿನ ನೀರನ್ನು, ನಮ್ಮ ಪಾಲಿನ ನೀರನ್ನು ನಾವು ಸಮರ್ಪಕವಾಗಿ ಬಳಸ್ಕೊಂಡ್ರೆ ನಮಗೆ ಯಾವ ಕಷ್ಟ ಬರಲ್ಲ. ನಾನು ಇವತ್ತು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೇನೆ, ನಮ್ಮ ರೈತರಿಗೆ ಸರಿಯಾದಂಥ ನೀರು, ಸರಿಯಾದಂಥ ವಿದ್ಯುತ್ತು, ಸರಿಯಾದಂಥ ಬೆಲೆಯನ್ನು ಕೊಟ್ಟರೆ ನೀವು ಯಾವುದು ಸಬ್ಸಿಡಿ ಯೋಜನೆ ಕೊಡೋದು ಬೇಕಾಗಿಲ್ಲ. ರೈತ ರಾಜನ ಥರ ಬದುಕಿ ಮತ್ತು ಸರ್ಕಾರವನ್ನು ಬದುಕಿಸುವಂಥ ಶಕ್ತಿ ಇದೆ. ಇವತ್ತು ಭೀಮಾ ನದಿ ಇದೆಯಲ್ಲ, 15 TMC ನೀರನ್ನು, ನಮ್ಮ ಪಾಲಿನ ನೀರನ್ನು ನಾವು ಬಳಕೆ ಮಾಡಿಕೊಳ್ಳುವಲ್ಲಿ ನಮ್ಮ ಸರ್ಕಾರಗಳೇನು ಯೋಜನೆಯನ್ನು ರೂಪಿಸಬೇಕಾಗಿತ್ತಲ್ಲ, ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಇದೇ ಹಳೆ ಮೈಸೂರು ಭಾಗದಲ್ಲಾಗಿದ್ದರೆ, ಆ ಭಾಗದಲ್ಲಾಗಿದ್ದರೆ ಇವತ್ತು ಏನೋ ಅದು ಯಾವುದು ತೀರ್ಪು ಬಂದ ನಂತರ ನಮಗೆ ಬಳಕೆ ಅವಕಾಶವನ್ನು ಇದ್ದಾಗ ಬರೀ 50 ವರ್ಷದಲ್ಲಿ ನೀರನ್ನು ಬಳಕೆ ಮಾಡ್ಕೋತಾ ಇದ್ದರು. ನಮಗೆ 50 ವರ್ಷ ಆದರೂ ಕೂಡ ನಮ್ಮ ನೀರನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾವು ಎಲ್ಲರೂ ಅನ್ಬೋದು, ನಾವು ಎಷ್ಟು ನೀರು ಬಳಕೆ ಮಾಡ್ಕೋತಾ ಇದ್ದೀವಿ ರೀ ಇವತ್ತು ಅಂತೇಳಿ. 15 TMC ನೀರಿನಲ್ಲಿ ಸುಮಾರು ಅನ್ನಿಸ್ತದೆ ನನಗೆ 30-40% ಮಾತ್ರ ನೀರನ್ನು ಇವತ್ತು ಬಳಕೆ ಮಾಡ್ಕೋತಾ ಇದ್ದೀವಿ. 30-40%, 30-40% ಮಾತ್ರ 15 TMCಯಲ್ಲಿ. ನೋಡಿ, ಅಫ್ಜಲ್ಪುರ ಹತ್ರ ಇರ್ತಕ್ಕಂಥ ಸೊನ್ನ ಅಣೆಕಟ್ಟಿದೆಯಲ್ಲ, ಸೊನ್ನ ಅಣೆಕಟ್ಟಿನ ಕೆಪಾಸಿಟಿ 3.166. ಆದರೆ ಅದರ ಜೊತೆಗೆ ಇನ್ನೊಂದು ಭೀಮಾಕ್ಕೆ ಇರ್ತಕ್ಕಂಥ ಅಣೆಕಟ್ಟು ಯಾವುದಂದರೆ ಸನ್ನತ್ತಿ ಹತ್ರ. ಆ ಸನ್ನತ್ತಿಯಲ್ಲಿ ಇರ್ತಕ್ಕಂಥದ್ದು ಕೆಪಾಸಿಟಿ 2.88. ಅಂದರೆ ಇವೆರಡೂ ಸೇರಿಸ್ಕೊಂಡ್ರೆ ಬರೀ 6 TMC ಅಷ್ಟೇ ನಾವು ಅಣೆಕಟ್ಟನ್ನು ಕಟ್ಕೊಂಡಿದ್ದೀವಿ. ಇನ್ನೂ 9 TMC ಅಷ್ಟು ಇವೆಲ್ಲ ಬ್ಯಾರೇಜಸ್ಗಳು. ಮೊನ್ನೆ ನೀರಾವರಿ ಅಧಿಕಾರಿಗಳ ಮುಖಾಂತರ ಮಾಹಿತಿಯನ್ನು ತರಿಸ್ಕೊಂಡೆ. ಈ ಭೀಮಾ ನದಿಯನ್ನು ಕರ್ನಾಟಕಕ್ಕೆ ಏನು ಎಂಟ್ರಿ ಆಗುತ್ತಲ್ಲ, ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಕಂಪ್ಲೀಟಾಗಿ ಎಲ್ಲಿ ತನಕ ನಮ್ಮ ಕೃಷ್ಣಾ ನದಿಗೆ ಹೋಗಿ ಭೀಮಾ ಏನು ಸಂಗಮ ಆಗ್ತದೆ ರಾಯಚೂರು ಹತ್ರ, ಅಲ್ಲಿವರೆಗೂ ಬ್ಯಾರೇಜ್ ಬ್ರಿಡ್ಜ್ಗಳು ಏನಿವೆ ಅಲ್ಲ, ಅದರ ಕೆಪಾಸಿಟಿಗಳು ಇವು ಎಲ್ಲ ಎಷ್ಟು ಸಂಖ್ಯೆಗಳಿವೆ ಅಂತೇಳಿ ತಿಳ್ಕೊಂಡಾಗ ಹತ್ತತ್ರ ಅದನ್ನು 2.5-3 TMC ಅಷ್ಟು ನೀರಿನ ಸಾಮರ್ಥ್ಯ ಮಾತ್ರ ಇದೆ. ಅಂದರೆ ಇವತ್ತು ನಾವು ಹತ್ತತ್ರ ಅರ್ಧದಷ್ಟು ನೀರು ಹಿಡಿದಿಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನೂ ಕೂಡ 7-8 TMC ನೀರು ಹಿಡಿದುಕೊಳ್ಳುವಂಥ ಸಾಮರ್ಥ್ಯವನ್ನು ನಾವು ಭೀಮಾದಲ್ಲಿ ನಿರ್ಮಾಣ ಮಾಡ್ಕೋಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ನೋಡಿ, ಸನ್ನತ್ತಿಯಲ್ಲಿ ಸುಮಾರು 2003ರಲ್ಲೂ ಅಣೆಕಟ್ಟನ್ನು ಪ್ರಾರಂಭ ಆಗಿ 2005ರಲ್ಲಿ ನೀರು ಹಿಡಿತಕ್ಕಂಥ ಕೆಲಸ ಆಗಿದೆ. ಇವತ್ತಿಗೂ ಕೂಡ ಪಂಪ್ ಸೆಟ್ಗಳ ಮುಖಾಂತರ ಆ ಅಣೆಕಟ್ಟಿನಲ್ಲಿ ನೀರನ್ನು ಬಳಕೆ ಮಾಡ್ಕೋತಾರೆ ರೈತರು. ಆದರೆ ಕೆನಾಲ್ ಮುಖಾಂತರ ರೈತರ ಭೂಮಿಗೆ ಇವತ್ತಿಗೂ ನೀರು ಹರಿಸ್ಲಿಕ್ಕಾಗಿಲ್ಲ. ಬರೀ ನೀರು ನಿಲ್ಲಿಸಿದ್ರೆ ಸಾಕಾಗಲ್ಲ, ಅಣೆಕಟ್ಟು ಮಾಡಿದ್ರೆ ಸಾಕಾಗಲ್ಲ, ಕಾಲುವೆಗಳ ನಿರ್ಮಾಣ ಮಾಡಿದ್ರೆ ಸಾಕಾಗಲ್ಲ, ಆ ರೈತರ ಭೂಮಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಆಗಬೇಕಾಗಿದೆ. ಬೇಸಿಗೆ ದಿನದಲ್ಲಿ ಭೀಮಾ ನದಿ ಯಾಕೆ ಬರ್ತಾ ಇದೆ, ಏನು ಪರಿಸ್ಥಿತಿಯಾಗಿದೆ? ಒಂದು ಈ ಎ ಸ್ಕೀಮು ಮತ್ತು ಕೃಷ್ಣ ಎ ಸ್ಕೀಮು ಮತ್ತು ಬಿ ಸ್ಕೀಮು ಅಂತ ಹೇಳಿ 1973ರಲ್ಲಿ ಬಚಾವತ್ ಆಯೋಗದ ನಂತರ 2010ರಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಒಂದು ಆಯೋಗ ಇರ್ತದೆ. ಅದನ್ನು ಕೂಡ ರಿಪೋರ್ಟ್ ಕೊಡ್ತಾರೆ, ಬಿ ಸ್ಕೀಮು. ಅದರಲ್ಲಿ ನಾವು ಎಕ್ಸ್ಟ್ರಾ 3 TMC ನೀರನ್ನು ಭೀಮಾ ನದಿಯಲ್ಲಿ ನೀರಿನ ಹರಿವು ಕಾಪಾಡಬೇಕು ಅಂತ ಹೇಳಿ ಅವತ್ತು ಬ್ರಿಜೇಶ್ ಕುಮಾರ ಆಯೋಗದಲ್ಲೂ ಕೂಡ ಕಮಿಷನಲ್ಲೂ ಕೂಡ ಇದೆ. ಇನ್ನೂ ಕೂಡ ಅದನ್ನು ನೋಟಿಫಿಕೇಷನ್ ಆಗಿಲ್ಲ. ಈ ಆಂಧ್ರ ಮತ್ತು ತೆಲಂಗಾಣದ ಎರಡೂ ಇದರಿಂದ ಕೋರ್ಟ್ನಲ್ಲಿರೋದ್ರಿಂದ, ಹಂಚಿಕೆಯ ಕೋರ್ಟ್ನಲ್ಲಿರೋದ್ರಿಂದ ಮತ್ತು ನಮ್ಮ ಆಲಿಮಟ್ಟಿ ಎತ್ತರ ಆಗಿರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಇನ್ನೂ ಕೂಡ ನಮಗೆ ಹೆಚ್ಚಿನ ಅನುಕೂಲ ಆಗುವಂಥ ರೀತಿಯಲ್ಲಿ ಅದರಲ್ಲಿ ಬ್ರಿಜೇಶ್ ಕುಮಾರ್ ಆಯೋಗ ಕೂಡ
ವರದಿಯಲ್ಲಿ ತೀರ್ಪಿನಲ್ಲಿ ಕೂಡ ಹೇಳಿದೆ. ಸರ್ಕಾರಕ್ಕೂ ಕೂಡ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ, ನೀವು ಬ್ರಿಜೇಶ್ ಕುಮಾರ್ ಆಯೋಗದ ತೀರ್ಪೇನಿದೆಯಲ್ಲ ಅದನ್ನು ನೋಟಿಫಿಕೇಷನ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿ. ಈ ನಮ್ಮ ಭೀಮಾ ತೀರ ಆಗಿರ್ಬೋದು, ಕೃಷ್ಣಾ ತೀರ ಆಗಿರ್ಬೋದು, ಈ ಭಾಗದ ಜನರಿಗೆ ಹೆಚ್ಚಿಗೆ ನೀರಾವರಿ ಯೋಜನೆಗಳಾಗಿರ್ಬೋದು, ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಗೊತ್ತಿರಲಿ, ಬೇಸಿಗೆ ದಿನದಲ್ಲಿ ಭೀಮಾ ನದಿಯನ್ನು ಬತ್ತಿ ಹೋಗಬಾರ್ದು ಅಂಥೇಳಿ ಬ್ರಿಜೇಶ್ ಕುಮಾರ್ ಆಯೋಗದಲ್ಲಿ ಬೇಗಂಪೇಟೆ ಅಂತಿದೆ. ಈ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೇನು ಭೀಮಾ ನದಿ ಎಂಟ್ರಿ ಆಗುತ್ತಲ್ಲ, ಅದಕ್ಕಿಂತಲೂ ಒಂದು 8 ಕಿಲೋಮೀಟರ್ ಹಿಂದೆ ಒಂದು ಬೇಗಂಪುರ ಅಣೆಕಟ್ಟತ್ತಿದೆ. ಆ ಬೇಗಂಪುರ ಅಣೆಕಟ್ಟಿನಿಂದ ಎಲ್ಲಿವರೆಗೂ ಅಂದರೆ ಕೃಷ್ಣ ನಮ್ಮ ರಾಯಚೂರು ಇದೆಲ್ಲ, ಕೃಷ್ಣ ಭೀಮಾ ಸಂಗಮ ಆಗ್ತದಲ್ಲ, ಅಲ್ಲಿವರೆಗೂ ಕೂಡ ನೈಸರ್ಗಿಕ ಹರಿವು ಡಿಸೆಂಬರ್ 31ನೇ ತಾರೀಕಿಂದ ಜೂನ್ 1ನೇ ತಾರೀಕಿವರೆಗೂ ಕೂಡ ಭೀಮಾ ನದಿಯಲ್ಲಿ ನೀರಿನ ಹರಿವನ್ನು ಕಾಪಾಡಬೇಕು. ಅದು ಬೇಗಂಪೇಟೆ ಅಣೆಕಟ್ಟಿನಿಂದ ಹರಿವು ಕಾಪಾಡಬೇಕು. ಪ್ರತಿ ದಿವಸ 60 ಕ್ಯೂಸೆಕ್ಸ್ ನೀರನ್ನು ನಿರಂತರವಾಗಿ ಹರಿಸಬೇಕು ಅಂಥೇಳಿ ಬ್ರಿಜೇಶ್ ಕುಮಾರ್ ಆಯೋಗದಲ್ಲಿದೆ. ಇವತ್ತು ಮಹಾರಾಷ್ಟ್ರದವರು ಏನು ಮಾಡ್ತಾ ಇದ್ದಾರೆ? ಮಹಾರಾಷ್ಟ್ರದವರು 95 TMC ತಮ್ಮ ಪಾಲಿನ ನೀರೇನು ಬಳಕೆ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕಿಂತಲೂ 3 ಪಟ್ಟು ಜಾಸ್ತಿಯನ್ನು ನೀರು ಬಳಕೆ ಮಾಡ್ಕೋತಾ ಇದ್ದಾರೆ. ಈ ಪಶ್ಚಿಮ ಘಟ್ಟದಲ್ಲಿ ಭೀಮಾ ನದಿಯನ್ನು ಹುಟ್ಟುತ್ತದಲ್ಲ, ಆ ಭೀಮಾಶಂಕರದಲ್ಲಿ ಹುಟ್ಟುವಂಥ ಏನು ಭೀಮಾ ನದಿ ಇದೆಯಲ್ಲ, ಅದರ ಮುಂದೆ ಬಂದಂಗೆ ಅಲ್ಲಿ ಹಿಲ್ಲಿದೆ, ಗುಡ್ಡಗಳ ಪ್ರದೇಶ ಇದೆ, ಅಲ್ಲಿ ಕೃಷಿ ಭೂಮಿ ಇಲ್ಲ. ಅಂತಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿಕೊಂಡು ಮಹಾರಾಷ್ಟ್ರದವರು ನೀರು ನಿಲ್ಲಿಸ್ಕೋತಾ ಇದ್ದಾರೆ. ಆ ನೀರು ನಿಲ್ಲಿಸ್ಕೊಂಡು ಯಾವಾಗ ತೆಳಗಿನ ಬ್ಯಾರೇಜ್ಗಳಲ್ಲಿ ಫಲವತ್ತಾದ ಭೂಮಿ ಮತ್ತು ಕುಡಿಯೋ ನೀರಿಗೆ ಬೇಕಂದಾಗ ಈ ಕಡೆಗೆ ಉಜ್ನಿ ಮತ್ತು ಉಜ್ನಿಕ್ಕಿಂತ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬ್ಯಾರೇಜಸ್ಗಳಿಗೆ ಅಲ್ಲಿ ನೀರು ಹಿಡಿದಿಟ್ಕೊಂಡಿರ್ತಾರಲ್ಲ, ಆ ನೀರನ್ನು ಬೇಕಾದಾಗ ಬಳಕೆ ಮಾಡ್ಕೋತಾರೆ. ನಾವು ಕೇಳಿದ್ರೆ ಏನಂತಾರೆ, ನಮ್ಮ ಹತ್ರ ನೀರಿಲ್ಲ, ನಮ್ಗೆ ಬೇಸಿಗೆ ದಿನ ಇದೆ, ನಮ್ಮಲ್ಲೂ ನೀರಿನ ಹಾಹಾಕಾರ ಇದೆ ಅಂಥೇಳಿ ಇವತ್ತು ಮಾತಾಡ್ತಾ ಇದ್ದಾರಲ್ಲ. ಇದಕ್ಕೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕಾದ್ರೆ ನಮ್ಮ ಸರ್ಕಾರ ಭೀಮಾ ನದಿಯ ವಿಚಾರದಲ್ಲಿ ಇದನ್ನು ಚರ್ಚೆಗೆ ತರ್ಕೋಬೇಕು. ಇವತ್ತು ಭೀಮಾ ನದಿಯ ವಿಚಾರದಲ್ಲಿ ಚರ್ಚೆಯನ್ನು ಮಾಡಿ ಮಹಾರಾಷ್ಟ್ರದಿಂದ ಆಗ್ತಕ್ಕಂಥ ಅನ್ಯಾಯ ಒಂದು ಕಡೆಗೆ, ಭೀಮಾ ನದಿಯ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋಕ್ಕೆ ಅದನ್ನು ಸಂಗ್ರಹ ಮಾಡ್ಕೊಳ್ಳೋದ್ರ ಜೊತೆಗೆ ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಭಾಗದ ಜನರ ಬದುಕನ್ನು ಸಮೃದ್ಧಗೊಳಿಸುವಂಥದ್ದು. ನೀರನ್ನು ಒದಗಿಸಿದ್ರೆ, ನೀರಾವರಿಯಿಂದ ಒಳ್ಳೆಯ ಬೆಳೆಗಳನ್ನು ಬೆಳೆದ್ರೆ ರೈತರ ಎಲ್ಲರ ಆರ್ಥಿಕ ಪರಿಸ್ಥಿತಿ ಉನ್ನತ ಮಟ್ಟಕ್ಕೆ ಹೋಗ್ತದೆ ಮತ್ತು ಅದರ ಜೊತೆಗೆ ಈ ಭಾಗ ಸಮೃದ್ಧ ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ. ಕೊನೆಯದಾಗಿ ನಾನೊಂದು ಮಾತನ್ನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯಲ್ಲಿ 9 ನೀರಾವರಿ ಯೋಜನೆಗಳು, ಒಂದು ಭೀಮಾ ಏತ್ ನೀರಾವರಿ, ಇನ್ನೊಂದು ಅಮರ್ಜ, 3ನೇದು ಗಂಡೋರಿ ನಾಲ, 4ನೇದು ಬೆಣ್ಣೆತೊರೆ, 5ನೇದು ಮುಲ್ಲಾಮಾರಿ ಮೇಲ್ದಂಡೆ, 6ನೇದು ಮುಲ್ಲಾಮಾರಿ ಕೆಳದಂಡೆ, 7ನೇದು ಚಂದ್ರಂಪಳ್ಳಿ, 8ನೇದು ಮಲ್ಲಾಬಾದ್ ಏತ್ ನೀರಾವರಿ, 9ನೇದು ಸನ್ನತಿ ನೀರಾವರಿ ಯೋಜನೆ. ಈ 9 ನೀರಾವರಿ ಯೋಜನೆಗಳಿವೆ. ಇದರ ಜೊತೆಗೆ ಹೊಸ ಯೋಜನೆಗಳನ್ನು ಈಗಾಗಲೇ BJP ಸರ್ಕಾರ ಅವಧಿ ಮುಗಿಯುವಂಥ ಹಂತದಲ್ಲಿ 2 ಯೋಜನೆಗಳನ್ನು ಘೋಷಣೆ ಮಾಡಿದೆ. ಚಿಂಚೋಳಿ ತಾಲೂಕಿನ ಐನಾಪುರ ಒಂದು ಸುಮಾರು ನನಗನ್ನಿಸ್ತದೆ ಅದು ಹತ್ತತ್ರ 5,000 ಹೆಕ್ಟೇರ್ ಪ್ರದೇಶ ನೀರನ್ನು ಉಣಿಸ್ತಕ್ಕಂಥ ಯೋಜನೆ. ಮತ್ತು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರವರು ಈ ಕಾಗಿಣಾ ನದಿಗೆ ಅಲ್ಲಿ ಅವರು ಕೂಡ ಶಂಕುಸ್ಥಾಪನೆ ಮಾಡಿಸೋಂಥದ್ದು ಒಂದು 639 ಕೋಟಿಯ ಅನುಮೋದನೆಯನ್ನು ಪಡ್ಕೊಂಡು ತರದಳ್ಳಿ ಹತ್ತಿರ ಅಲ್ಲೊಂದು ಬ್ಯಾರೇಜನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು 25 ಎಕರೆ ಪ್ರದೇಶಕ್ಕೆ 25,000 ಎಕರೆ ಪ್ರದೇಶಕ್ಕೆ 25,000 ಹೆಕ್ಟರ್ಗೆ ನೀರು ಒದಗಿಸುವಂಥ ಯೋಜನೆ ಅಂತ ಹೇಳಿದ್ದಾರೆ. ಆದರೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕಲಬುರಗಿ ಜಿಲ್ಲೆಯಲ್ಲಿ 3 ಹೊಸ ನೀರಾವರಿ ಯೋಜನೆಗಳನ್ನು ಮಾಡ್ಬೋದು. ಒಂದು ಬಂದರವಾಡ ಹತ್ತಿರ ಏತ್ ನೀರಾವರಿಯನ್ನು ಮಾಡ್ಬೋದು, ಇನ್ನೊಂದು ಕಾಗಿಣಕ್ಕೆ ಅಲ್ಲಿ ಸೇಡಂನಲ್ಲಿ ಮಾಡ್ಬೋದು, ಇನ್ನೊಂದು ಐನಾಪುರದಲ್ಲಿ 3 ಹೊಸ ಯೋಜನೆಗಳು, ಒಟ್ಟು 12 ಯೋಜನೆಗಳನ್ನು ಆಗ್ತವೆ. ಇವು ಸಂಪೂರ್ಣವಾಗಿ ನೀರನ್ನು ಬಳಕೆ ಮಾಡಿಕೊಂಡು ರೈತರ ಭೂಮಿಗೆ ನೀರು ಹರಿಸಿದ್ದೆ. ಆದರೆ ಸಣ್ಣ ಬ್ಯಾರೇಜಸ್ಗಳಿವೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ನಮ್ಮ ಜೇವರ್ಗಿ ತಾಲೂಕಿನ ಸಂಪೂರ್ಣ ನೀರಾವರಿಗೆ ಒಳಪಡ್ತದೆ. ಇವತ್ತು ಭೀಮಾ ನದಿಯಿಂದ ಅಫ್ಜಲ್ಪುರ ತಾಲೂಕಿನ ಸಂಪೂರ್ಣ ನೀರಾವರಿಗೆ ಒಳಪಡ್ತದೆ. ಇವತ್ತು ಬೆಣ್ಣೆತೊರ ಮತ್ತು ಗಂಡೋರಿ ನಾಲದಿಂದ ಚಿತ್ತಾಪುರ ಬಹುತೇಕವಾಗಿ ನೀರಾವರಿ
ನೀರಾವರಿಗೆ ಒಳಪಡುತ್ತದೆ. ಇವತ್ತು ಚಿಂಚೋಳಿಯಲ್ಲಿ 3 ಯೋಜನೆಗಳಿವೆ. ಒಂದು ಮುಲ್ಲಾಮಾರಿ ಕೆಳದಂಡೆ, ಐನಾಪುರ ಯೋಜನೆ ಮತ್ತು ಚಂದ್ರಂಪಳ್ಳಿ, ಇವು 3 ಸಮರ್ಪಕವಾಗಿ ಬಳಸ್ಕೊಂಡ್ರೆ ಅಲ್ಲೂ ಕೂಡ 100ಕ್ಕೆ 70-80ರಷ್ಟು ಪ್ರದೇಶಕ್ಕೆ ನೀರನ್ನು ಒದಗಿಸುವಂಥದ್ದು ಆಗ್ತದೆ. ಇದರಿಂದ ನೀವೆಲ್ಲ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರು ತಾವು ಪ್ರಭಾವಿ ನಾಯಕರಿದ್ದೀರಿ, ಅಭಿವೃದ್ಧಿ ಬಗ್ಗೆ ಕಳಕಳಿ ಇದೆ ಅಂಥೇಳಿ ಮಾತನಾಡ್ತಾ ಇದ್ದೀರಿ. ಈ ಒಂದು ಸಚಿವ ಸಂಪುಟದಲ್ಲಿ ಮುತುವರ್ಜಿಯನ್ನು ವಹಿಸಿ ನಾನು ನಿಮ್ಮನ್ನು ಮನವಿ ಮಾಡ್ಕೋತಾ ಇದ್ದೀನಿ, ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು ಯಾವುದೇ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ಇವತ್ತಿನ ಬರೇ ಒಬ್ಬ ಕಾಂಗ್ರೆಸ್ ಪಕ್ಷದಿದ್ದಂಥ ಶಾಸಕರು ಸರ್ಕಾರ ಅಷ್ಟೇ ಧ್ವನಿ ಎತ್ತುವಂಥದ್ದಲ್ಲ. ಇವತ್ತು JDS ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲರೂ ಸೇರಿಕೊಂಡು ಈ ಭಾಗದ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಈ ನೀರಾವರಿ, ಕಲಬುರಗಿ ಜಿಲ್ಲೆ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದು 100ಕ್ಕೆ 100 ಅದನ್ನು ಯಶಸ್ವಿ ಆದರೆ ಇನ್ನು 10 ವರ್ಷದಲ್ಲಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಹಚ್ಚು ಹಸಿರಾಗ್ತದೆ, ಸಂಪೂರ್ಣ ನೀರಾವರಿಗೆ ಒಳಪಡ್ತದೆ. 4-5 ಲಕ್ಷ ಎಕರೆ ಪ್ರದೇಶಕ್ಕೆ ನೀರನ್ನು ಇವತ್ತು ಹರಿಸ್ತಕ್ಕಂಥ ಕೆಲಸವನ್ನು ಆದರೆ ಇವತ್ತು ಅನುಕೂಲ ಆಗ್ತದೆ. ಅಷ್ಟು ನೀರನ್ನು ನಮ್ಮಲ್ಲಿ ಜಲಮೂಲಿನ ಲಭ್ಯತೆ ಇದೆ, ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಂಥದ್ದಾಗಿರಲಿ. ಈ ಭಾಗದ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಬರಲಿ, ಆ ಕೈಗಾರಿಕೆಗಳಿಗೆ ಭವಿಷ್ಯದಲ್ಲಿ ನೀರು ಬೇಕಾಗ್ತದೆ. ಇವತ್ತು ನೋಡಿ ಎಂಥ ದುರಂತ, ಇಷ್ಟೆಲ್ಲ ನೀರಿಟ್ಕೊಂಡು ಬೇಸಿಗೆ ದಿನದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ CO ಅವರು ಹೇಳ್ತಾರೆ, ಬೇಸಿಗೆ ದಿನದಲ್ಲಿ ಹೋದ ಸಾರಿ ನೋಡಿದ್ವಿ ಇಲ್ಲ, 164 ಹಳ್ಳಿಗೆ ಕುಡಿಯುವ ನೀರಿನ ಭೀಕರತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ನಾಚಿಕೆಗೇಡಿನ ಸಂಗತಿ. ಇವು 3-4 ನದಿಗಳನ್ನು ಹರಿತವೆ. ಭೀಮಾ ನದಿ ಪ್ರಮುಖವಾಗಿ ಹರಿತದೆ. ಇವತ್ತು ಈ ಗುಲ್ಬರ್ಗ ಪಟ್ಟಣಕ್ಕೆ, ನಗರಕ್ಕೆ 8 ದಿನಕ್ಕೆ 10 ದಿನಕ್ಕೊಮ್ಮೆ ನೀರು ಕೊಡ್ತಾರೆ. ಅಫ್ಜಲ್ಪುರ ಪಟ್ಟಣಕ್ಕೆ ಇವತ್ತು 8 ದಿನಕ್ಕೊಮ್ಮೆ ನೀರು ಕೊಡ್ತಕ್ಕಂಥ ಕೆಲಸ ಆಗಿದೆ. ಆಳಂದದಲ್ಲಿ ನೀರಿನ ಕೊರತೆ ಇದೆ. ಸೆಂಟ್ರಲ್ ಯೂನಿವರ್ಸಿಟಿಗೆ ನೀರಿಲ್ಲ. ಯಾಕೆ ಇಷ್ಟೆಲ್ಲ? ಇವತ್ತು ನೋಡಿ, ಇವತ್ತು ಮಳೆಗಾಲದಲ್ಲಿ ಇದ್ದೀವಿ, ಭೀಮಾ ನದಿಯನ್ನು ತುಂಬಿ ಹರಿತಾ ಇದೆ, ನಮ್ಮೆಲ್ಲ ನದಿಗಳನ್ನು ತುಂಬಿ ಹರಿತಾ ಇದೆ. ಇದನ್ನು ಸರಿಯಾಗಿ ಸಂಗ್ರಹ ಮಾಡ್ಕೊಂಡ್ರೆ ಬೇಸಿಗೆ ದಿನದಲ್ಲಿ ಕಷ್ಟ ಆಗಲ್ಲ. ಇದರಿಂದ ನಾವು ಕೆರೆ ತುಂಬತಕ್ಕಂಥ ಯೋಜನೆಗಳನ್ನು ಆಗಬೇಕು. ಎಲ್ಲರೂ ಹೇಳ್ತಾರೆ ಕೆರೆ ತುಂಬ ಯೋಜನೆ ಮಾಡ್ತೀವಿ ಅಂತೇಳಿ. ಇವತ್ತು ಭೀಮಾ ನದಿಯಿಂದ ಒಂದು ಹನಿ ನೀರನ್ನು ಕೆರೆ ತುಂಬತಕ್ಕಂಥ ಯೋಜನೆ ಆಗಿಲ್ಲ. ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ಇವತ್ತು ನೋಡಿ, ಜಿಲ್ಲೆಯ ಜನತೆ, ರೈತ ಬಾಂಧವರು ಯೋಚನೆಯನ್ನು ಮಾಡಬೇಕು, ಪ್ರಜ್ಞಾವಂತರು ಯೋಚನೆಯನ್ನು ಮಾಡಬೇಕು. ಈ ನೀರಾವರಿ ಯೋಜನೆಗಳ ಮೇಲೆ 4,000 ಕೋಟಿ ಹಣ ಖರ್ಚಾಗಿದೆ. ಒಬ್ಬ ರೈತರ ಭೂಮಿಗೆ ನೀರು ಹರಿಸಲಿಕ್ಕಾಗಿಲ್ಲ. ಪ್ರತಿ ವರ್ಷ ಕುಡಿಯೋ ನೀರಿಗೆ ಸಾವಿರಾರು ಕೋಟಿ ಹಣ ಖರ್ಚು ಮಾಡ್ತಾರೆ. ಇವತ್ತು ಬೇಸಿಗೆ ದಿನದಲ್ಲಿ ನೀರಿಗೆ ಹಾಹಾಕಾರ ಅಂತ ಹೇಳ್ತಾರೆ. ಇಷ್ಟೆಲ್ಲ ನೀರಿದ್ರೂ ಕೂಡ ನೀರು ಹಿಡಿತಕ್ಕಂಥ ಕೆಲಸವನ್ನು ಆಗಿಲ್ಲ. ಯಾಕೆ ಇದನಂದರೆ, ಜನಪ್ರತಿನಿಧಿಗಳು, ಆಡಳಿತದಲ್ಲಿ ಇರ್ತಕ್ಕಂಥವ್ರಿಗೆ ನಿಜವಾದ ಕಳಕಳಿ, ಇಚ್ಛಾಶಕ್ತಿಯ ಕೊರತೆ ಇದೆ. ಏನಿದ್ರೂ ಕೂಡ ಸ್ವಾರ್ಥ ಸಾಧನೆಗಾಗಿ ಕೆಲಸ ಮಾಡೋದಕ್ಕಿಂತ ಜನರ ಹಿತಕ್ಕಾಗಿ, ಇಡೀ ಜಿಲ್ಲೆಯ ಹಿತಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ಎಲ್ಲ ಭೇದ ಭಾವಗಳನ್ನು ಮರೆತು ಇಡೀ ಸಮಗ್ರ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಒಂದಾಗಿ ನಾವೆಲ್ಲರೂ ಕೂಡ ಶ್ರಮವನ್ನು ವಹಿಸೋಣ. ಈ ನೀರನ್ನು ಸಮೃದ್ಧವಾಗಿ ಚೆನ್ನಾಗಿ ಬಳಸ್ಕೊಂಡು ರೈತರ ಭೂಮಿಗೆ ನೀರು ಹರಿಸಿ ಕುಡಿಯುವ ನೀರಿಗಾಗಿರ್ಬೋದು, ಎಲ್ಲ ಯೋಜನೆಗಳಿಗೆ, ಅದನ್ನು ಕೈಗಾರಿಕೆಗಳಿಗಾಗಿರ್ಬೋದು ಸರಿಯಾಗಿ ಬಳಕೆಯನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಭವಿಷ್ಯದಲ್ಲಿ ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸೋಣ. ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. 17ನೇ ತಾರೀಕಿಗೆ ಕಲಬುರಗಿ ನಗರದಲ್ಲಿ ನಡೀತಕ್ಕಂಥ ಏನು ಸಚಿವ ಸಂಪುಟ ಏನಿದೆ, ಈ ಸಚಿವ ಸಂಪುಟದಲ್ಲಿ ಕಲಬುರಗಿ ಜಿಲ್ಲೆಯ ನೀರಾವರಿಯ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿ ಅವನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದು ರೈತರಿಗೆ ಭೂಮಿಗೆ ನೀರು ಹರಿಸ್ತಕ್ಕಂಥ ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ತಾವು ಮಾಡಬೇಕು. ಭೀಮಾ ನದಿ ನಾವೆಲ್ಲರೂ ಕೂಡ ರಕ್ಷಿಸ್ಕೊಳ್ಳೋಣ. ಸಚಿವ ಸಂಪುಟದಲ್ಲಿ ಭೀಮಾ ನದಿ ಬಗ್ಗೆ ಚರ್ಚೆ ಮಾಡಿ, ಭೀಮಾ ನದಿ ಏನು ಬಚಾವತ್ತು ತೀರ್ಪಿನ ಪ್ರಕಾರ ನಮ್ಮ 15 TMC ನೀರನ್ನು ಸಮರ್ಪಕವಾಗಿ ಬಳಸೋ ಜೊತೆಗೆ ಬೇಸಿಗೆ ದಿನದಲ್ಲಿ ಭೀಮಾ ನದಿ ಬತ್ತದ ಹಾಗೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ನಮಗೆ ಏನು ಸಿಗಬೇಕಾಗಿದೆ, ನಮ್ಮ ಹಕ್ಕಿನ ಸಲುವಾಗಿ ನಾವೆಲ್ಲರೂ ಒಂದಾಗಿ, ಒಗ್ಗಟ್ಟಾಗಿ, ಜಾತಿ, ಧರ್ಮ, ಪಕ್ಷವನ್ನು ಮೀರಿ ನಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡೋಣ. ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಸಚಿವ ಸಂಪುಟದಲ್ಲಿ ಕಲಬುರಗಿ ಜಿಲ್ಲಾವರಿ ನೀರಾವರಿ ಯೋಜನೆಗಳು, ಭೀಮಾ ನದಿ ನೀರಿನ ಬಗ್ಗೆ ತಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆಯನ್ನು ಮಾಡಿ ನಮ್ಮ ಶಾಸಕರುಗಳೆಲ್ಲರೂ ಕೂಡ ಒಗ್ಗಟ್ಟು